ನಮಸ್ಕಾರ ಕರ್ನಾಟಕ, ಶುಭೋದಯ. ಬ್ರೇಕ್ಫಾಸ್ಟ್ ನ್ಯೂಸ್ ಉಪಹಾರ ಸುದ್ದಿಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ನಾನು ಪ್ರತಿಮಾ ಭಟ್. ಸುದ್ದಿ ಡೀಟೇಲ್ಸ್ಗಳನ್ನ ನೋಡೋಣ. ಅದಕ್ಕೂ ಮುನ್ನ ಒಂದು ಒಳ್ಳೆ ಮಾತಿನೊಂದಿಗೆ ಬನ್ನಿ ಬ್ರೇಕ್ಫಾಸ್ಟ್ ನ್ಯೂಸ್ನ ಶುಭಾರಂಭ ಮಾಡೋಣ. ಭಾವನಾ ಜೀವಿಗಳಾಗಿರಬೇಕು ನಿಜ, ಆದರೆ ಭಾವನೆಗಳೇ ನಮ್ಮನ್ನ ನಿಯಂತ್ರಿಸಬಾರದು. ನಮ್ಮ ಮುಂದಿರುವ ಗುರಿ ತಲುಪುವ ಭಾವನೆಗಳಿಂದ ಮಾತ್ರ ವಿಮುಖರಾಗಬಾರದು. ಒಳ್ಳೆ ಮಾತು ನೋಡಿದ್ದಾಯ್ತು. ಸುದ್ದಿ ಸಾಕಷ್ಟಿದೆ, ಸುದ್ದಿ ಕಾಯ್ತಾ ಇದೆ. ಅದರ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮುನ್ನ ಹೆಡ್ಲೈನ್ಸ್. ನೈಜೀರಿಯಾದಲ್ಲಿ ವಿಮಾನ ಅಪಘಾತ, ಜನವಸತಿ ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ಸ್ಫೋಟ, ಫ್ಲೈಟ್ನಲ್ಲಿದ್ದ 153 ಮಂದಿ ಸಾವು. ರಾಹುಲ್ ಜೊತೆ ಸಿದ್ದು ಪ್ರತ್ಯೇಕ ಚಿಂತನ ಮಂಥನ, ತಣ್ಣಗಾಯಿತೆ ಸಿದ್ದರಾಮಯ್ಯನವರ ಅಸಮಾಧಾನ, ವರಿಷ್ಠರ ಜೊತೆ ಚರ್ಚೆಗೆ ದೆಹಲಿಗೆ ಪಯಣ. ಹೆಂಡತಿಯನ್ನ ಮನೆಯಿಂದ ಹೊರಹಾಕಿದ ಗಂಡ, ರೌಡಿಗಳನ್ನಿಟ್ಟು ದಾಂಧಲೆ ನಡೆಸಿದ ಜಗಮೊಂಡ, ನಡು ರಸ್ತೆಯಲ್ಲೇ ಹೆಂಡತಿಯನ್ನ ಅನಾಥೆ ಮಾಡಿದ ಭಂಡ. ಭ್ರಷ್ಟ ನ್ಯಾಯಾಧೀಶನಿಗೆ ಸಸ್ಪೆಂಡ್ ಶಿಕ್ಷೆ, ಲಂಚಕೋರನನ್ನ ಮಟ್ಟ ಹಾಕೋ ಆಕಾಂಕ್ಷೆ, ಇದು ಕರ್ನಾಟಕ ಸುಪುತ್ರ ಮದನ್ ಲೋಕೂರು ಅಪೇಕ್ಷೆ. ರಾಯಚೂರಿನಲ್ಲಿ ಮನಸೆಳೆದ ಗ್ರಾಮೀಣ ಆಟ, ಮುಂಗಾರು ಹಬ್ಬದಲ್ಲಿ ಎತ್ತುಗಳ ಆಟೋಟ, ಭಾರದ ಕಲ್ಲು ಎಳೆಯೋ ಆಟ ಬೊಂಬಾಟ್. ಮೊದಲಿಗೆ ಸ್ವಲ್ಪ ಕಹಿ ಸುದ್ದಿ. ನೈಜೀರಿಯಾದಲ್ಲಿ ಮತ್ತೊಂದು ವಿಮಾನ ಅಪಘಾತ ಸಂಭವಿಸಿದೆ. ಕಟ್ಟಡವೊಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರಂತ ಸಂಭವಿಸಿದ್ದು 153ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ನೈಜೀರಿಯಾದಲ್ಲಿ ಮತ್ತೊಂದು ಭೀಕರ ವಿಮಾನ ಅಪಘಾತ ಸಂಭವಿಸಿದೆ. ದುರಂತದಲ್ಲಿ ವಿಮಾನದ ಸಿಬ್ಬಂದಿ ಸೇರಿ 150 ಮಂದಿ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು. ಅಪಘಾತದಿಂದ ವಿಮಾನ ಸುಟ್ಟು ಭಸ್ಮವಾಗಿದ್ದು, ವಿಮಾನದಲ್ಲಿದ್ದ ಸಿಬ್ಬಂದಿ ಸೇರಿದಂತೆ ಎಲ್ಲರೂ ಮೃತಪಟ್ಟಿದ್ದಾರೆ ಅಂತ ಶಂಕಿಸಲಾಗಿದೆ. ಡಾನ್ ಸಂಸ್ಥೆಗೆ ಸೇರಿದ ವಿಮಾನ ಲಾಗೋಸ್ ನಗರದಿಂದ ರಾಜಧಾನಿ ಅಬುಜಾಗೆ ಹೊರಟಿತ್ತು. ಈ ವೇಳೆ ಲಾಗೋಸ್ ನಗರದ ಜನವಸತಿ ಪ್ರದೇಶದ ಕಟ್ಟಡವೊಂದಕ್ಕೆ ಡಿಕ್ಕಿ ಹೊಡೆದಿದ್ದರಿಂದ ದುರಂತ ಸಂಭವಿಸಿದೆ. ಕಟ್ಟಡಕ್ಕೆ ಡಿಕ್ಕಿ ಹೊಡೆದ ಕ್ಷಣ ಸ್ಫೋಟಗೊಂಡ ವಿಮಾನ ಹೊತ್ತಿ ಉರಿಯಿತು. ನೋಡುತ್ತಿದ್ದಂತೆ ವಿಮಾನ ಸುಟ್ಟು ಕರಕಲಾಗಿ ಹೋಯಿತು. ಇನ್ನೊಂದೆಡೆ ವಿಮಾನ ಡಿಕ್ಕಿ ಹೊಡೆದ ಕಟ್ಟಡದಲ್ಲಿದ್ದ ಜನರು ಸಾವನ್ನಪ್ಪಿರುವ ಶಂಕೆ ಇದೆ. ವಿಮಾನ ಟೇಕಾಫ್ ಆದಾಗ ಹವಾಮಾನ ವೈಪರೀತ್ಯವೇನೂ ಇರಲಿಲ್ಲ. ಹೀಗಾಗಿ ತಾಂತ್ರಿಕ ದೋಷದಿಂದ ಪತನವಾಗಿರಬಹುದೆಂದು ಶಂಕಿಸಲಾಗಿದೆ. ಸ್ಥಳದಲ್ಲಿ ರಕ್ಷಣಾ ಕಾರ್ಯ ಇನ್ನೂ ಮುಂದುವರೆದಿದ್ದು, ವಿಮಾನದ ಅವಶೇಷಗಳನ್ನು ತೆರವುಗೊಳಿಸುವ ಕಾರ್ಯ ನಡೆದಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಸಿದ್ದರಾಮಯ್ಯ ಗರಂ ಆಗಿ ರಾಜೀನಾಮೆ ಕೊಟ್ಟಾಗಿನಿಂದ ಮುಂದೆ ಏನಾಗುತ್ತೋ ಏನೋ ಅನ್ನೋ ಕುತೂಹಲವಿತ್ತು. ಆದರೆ ಸಿದ್ದರಾಮಯ್ಯ ಈಗ ತಣ್ಣಗಾದಂತೆ ಕಾಣ್ತಾ ಇದ್ದಾರೆ. ಹೀಗಾಗಿ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಸೂಚನೆಗಳು ಕಾಣ್ತಾ ಇವೆ. ಹೆಲಿಪ್ಯಾಡ್ನಲ್ಲಿ ಸಿದ್ದು ರಾಹುಲ್ ಮಾತು, 10 ನಿಮಿಷ ಪ್ರತ್ಯೇಕ ಮಾತುಕತೆ. ದೂರು ನೀಡಿದ್ರ ಸಿದ್ದರಾಮಯ್ಯ. ದಾವಣಗೆರೆಯಲ್ಲಿ ನಿನ್ನೆ ಕಾಂಗ್ರೆಸ್ ಕಾರ್ಯಕಾರಿಣಿ ನಡೆಯಿತು. ಇದರಲ್ಲಿ ಹೈಲೈಟ್ ಆಗಿದ್ದು ಮಾತ್ರ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ. ಯಾಕಂದ್ರೆ ಸಿದ್ದರಾಮಯ್ಯ ತಮ್ಮ ಪ್ರತಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಭಾಗವಹಿಸಿದ್ದ ಮೊದಲ ಸಮಾರಂಭವಿದು. ಗರಂ ಆಗಿದ್ದ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಜೊತೆ ಕೂಲ್ ಆಗಿದ್ರು. ಇದಷ್ಟೇ ಅಲ್ಲ, ಆರಂಭದಿಂದ ಕೊನೆಯವರೆಗೂ ರಾಹುಲ್ ಜೊತೆ ಗುಸು ಪಿಸು ಅಂತ ಮಾತನಾಡ್ತಾನೆ ಇದ್ರು. ಇದಿಷ್ಟೇ ಅಲ್ಲ, ಹೆಲಿಪ್ಯಾಡ್ನಲ್ಲಿ ಸಿದ್ದರಾಮಯ್ಯ ಹಾಗೂ ರಾಹುಲ್ ಸುಮಾರು 10 ನಿಮಿಷದವರೆಗೂ ಇಬ್ಬರೇ ಮಾತುಕತೆ ನಡೆಸಿದ್ರು. ಇವರಿಬ್ರು ಅದೇನ್ ಮಾತಾಡಿದ್ರು ಗೊತ್ತಿಲ್ಲ.
ಆದ್ರೆ ಅಲ್ಲಿದ್ದವರೆಲ್ಲ ಸಿದ್ದರಾಮಯ್ಯನವರ ರಾಜೀನಾಮೆ ಬಗ್ಗೆನೇ ಮಾತನಾಡ್ತಿದ್ದಾರೆ. ನಾಯಕರ ವರ್ತನೆ ಬಗ್ಗೆಯೂ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕೆಲವು ಮುಖಂಡರ ವಿರುದ್ಧವೂ ದೂರು ನೀಡಿದ್ದಾರೆ ಅಂತ ಮಾತನಾಡ್ಕೊಳ್ತಿದ್ರು. ಆದ್ರೆ ಸಿದ್ದರಾಮಯ್ಯ ಮಾತ್ರ ರಾಜೀನಾಮೆ ಬಗ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಏನೂ ಮಾತಾಡಿಲ್ಲ. ಇವತ್ತು ದೆಹಲಿಯಲ್ಲಿರೋ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಭಾಗವಹಿಸ್ತೀನಿ, ರಾಜೀನಾಮೆ ಕುರಿತು ಅಲ್ಲಿ ಮಾತನಾಡ್ತೇನೆ ಅಂತ ಸ್ಪಷ್ಟಪಡಿಸಿದ್ರು. ಭಿನ್ನಮತ ಎಲ್ಲ ಕಡೆ ಇದೆ, ನೀವೆಲ್ಲ ಒಗ್ಗಟ್ಟಾಗಿ ಮಾಡಬೇಕು ಅನ್ನೋದು ಅದು ಜನರಲ್ ಇದು ಸಜೆಷನ್. ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ಸೋ ಮೆನಿ ಸ್ಟೇಟ್ಸ್ ಡಿಫರೆನ್ಸಸ್ ಆರ್ ದೇರ್ ಅಮಂಗ್ ದಿ ಲೀಡರ್ಸ್, ಅಮಂಗ್ ದಿ ವರ್ಕರ್ಸ್. ಇದಕ್ಕೆ ಕರೆದಿದ್ದಾರೆ ಎಂತದು CWC ವರ್ಕಿಂಗ್ ಕಮಿಟಿ ಮೀಟಿಂಗ್. ಒಟ್ನಲ್ಲಿ ಗರಂ ಆಗಿದ್ದ ಸಿದ್ದರಾಮಯ್ಯನವರು ಸಾಫ್ಟ್ ಆದಂತೆ ಕಾಣ್ತಾ ಇದೆ. ರಾಹುಲ್ ರನ್ನ ಭೇಟಿಯಾದ ನಂತರವಂತೂ ಮತ್ತಷ್ಟು ಕೂಲ್ ಆಗಿದ್ದಾರೆ. ಇವತ್ತು ದೆಹಲಿಗೆ ತೆರಳಿರೋ ಸಿದ್ದರಾಮಯ್ಯ ವರಿಷ್ಠರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಅಲ್ಲದೆ ತಮ್ಮ ಅಸಮಾಧಾನವನ್ನು ತೋರ್ಪಡಿಸಲಿದ್ದಾರೆ. ಜೊತೆಗೆ ಕೊಟ್ಟಿರೋ ರಾಜೀನಾಮೆಯನ್ನ ವಾಪಸ್ ಪಡಿತಾರೋ ಇಲ್ಲ ಹಾಗೆ ತಮ್ಮ ಪಟ್ಟನ್ನ ಮುಂದುವರಿಸ್ತಾರೋ ಅನ್ನೋದನ್ನ ಕಾದು ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಆಸ್ತಿ ವಿವಾದ ಬಗೆಹರಿಸ್ತೀನಿ ಅಂತ ಜೈಲು ಸೇರಿರೋ ಶಾಸಕ ಸಂಪಂಗಿ ಈಗ ಹೈಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿದ್ದಾರೆ. ಇವತ್ತು ಲೋಕಾಯುಕ್ತ ಕೋರ್ಟ್ನ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಸಂಪಂಗಿ ಮೇಲ್ಮನವಿ ಸಲ್ಲಿಸಲಿದ್ದಾರೆ. ಕೆಜಿಎಫ್ನ ಬಿಜೆಪಿ ಶಾಸಕ ವೈ ಸಂಪಂಗಿ ಪರಪ್ಪನ ಅಗ್ರಹಾರದ ಸೆಲ್ನಲ್ಲಿ ಬಂಧಿಯಾಗಿದ್ದಾರೆ. ಸದ್ಯ ಲೋಕಾಯುಕ್ತ ಕೋರ್ಟ್ ನೀಡಿರೋ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿದ್ದಾರೆ. ಇವತ್ತು ಈ ತೀರ್ಪನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲಿದ್ದು, ಜೊತೆಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ಆಸ್ತಿ ವಿವಾದ ಸಂಬಂಧ ಫಾರೂಕ್ರಿಂದ 5 ಲಕ್ಷ ರೂಪಾಯಿ ಲಂಚ ಪಡೆದ ಆರೋಪದಲ್ಲಿ ಶಾಸಕ ಸಂಪಂಗಿ ಅಪರಾಧಿಯಾಗಿ ಜೈಲಿನಲ್ಲಿ ಬಂಧಿಯಾಗಿದ್ದಾರೆ. ಆದರೆ ಈ ತೀರ್ಪನ್ನ ಪ್ರಶ್ನಿಸಿ ಸಂಪಂಗಿ ಹೈಕೋರ್ಟ್ ಮೆಟ್ಲೇರ್ತಿದ್ದಾರೆ. ಜೈಲು ಶಿಕ್ಷೆ ಅವಧಿ ಹೆಚ್ಚಾಗಿರೋದು ಹಾಗೂ 2ನೇ ಆರೋಪಿ ಮುಷ್ತಾಕ್ ಪಾಷಾನನ್ನ ಪ್ರಕರಣದಿಂದ ಖುಲಾಸೆಗೊಳಿಸಿರೋ ವಿಚಾರಗಳನ್ನ ಮೇಲ್ಮನವಿಯಲ್ಲಿ ಪ್ರಶ್ನಿಸಲಾಗಿದೆ. ಈ ಮೂಲಕ ಲೋಕಾಯುಕ್ತ ಕೋರ್ಟ್ನಲ್ಲಿ ಮುಕ್ತಾಯ ಕಂಡ ಪ್ರಕರಣ ಹೈಕೋರ್ಟ್ನಲ್ಲಿ ಮತ್ತೆ ಮೊದಲಿನಿಂದ ಆರಂಭವಾಗಲಿದೆ. ಒಟ್ಟಿನಲ್ಲಿ ಇಷ್ಟು ದಿನ ಬೆಂಬಲಿಗರ ಗುಂಪನ್ನ ಕಟ್ಕೊಂಡು ಓಡಾಡ್ತಾ ಇದ್ರು. ಆದ್ರೆ ಈಗ ಅದೇ ಸಂಪಂಗಿ ಜೈಲು ಹಕ್ಕಿಯಾಗಿದ್ದಾರೆ. ಜೊತೆಗೆ ಈ ಅಪರಾಧಿ ಪಟ್ಟದಿಂದ ಬಚಾವಾಗೋ ಯತ್ನಗಳನ್ನ ನಡೆಸ್ತಿದ್ದಾರೆ. ಇದು ಮುಂದೆ ಏನಾಗುತ್ತೆ ಅನ್ನೋದೀಗ ಕುತೂಹಲ ಕೆರಳಿಸಿದೆ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದು ಸಂಪಂಗಿ ಕಥೆಯಾದರೆ ಇನ್ನೊಂದು ಜೈಲು ಹಕ್ಕಿ ಜನಾರ್ದನ ರೆಡ್ಡಿ ಬೇಲ್ಗಾಗಿ ಕೋಟ್ಯಂತರ ರೂಪಾಯಿ ಡೀಲ್ ನಡೆಸಿದ್ದು ನಿಮಗೆ ಗೊತ್ತೇ ಇದೆ. ಈ ಸಂಬಂಧ ಸಿಬಿಐ ನ್ಯಾಯಾಧೀಶರೊಬ್ಬರು ಸಸ್ಪೆಂಡ್ ಆಗಿದ್ದಾರೆ. ಆದರೆ ಈ ಸಸ್ಪೆಂಡ್ ಮಾಡಿದ ಜಡ್ಜ್ ಅವರ ಮೂಲ ಯಾವುದು ಗೊತ್ತಾ? ನಮ್ಮ ಹೆಮ್ಮೆಯ ಕರ್ನಾಟಕ. ಜಸ್ಟಿಸ್ ಮದನ್ ಬಿ ಲೋಕುರ ಇವರು ಆಂಧ್ರ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ. ಜನಾರ್ದನ ರೆಡ್ಡಿಗೆ ಬೇಲ್ ನೀಡಲು 60 ಕೋಟಿ ಡೀಲ್ ನಡೆಸಿದ ನ್ಯಾಯಮೂರ್ತಿ ಪಟ್ಟಾಭಿರಾಮರಾವ್ ಅವರನ್ನ ಅಮಾನತು ಮಾಡಿದ ಜಸ್ಟಿಸ್. ಇದೇ ಕಾರಣಕ್ಕೆ ಈಗ ಲೋಕುರ ಹೆಸರು ಚಾಲ್ತಿಯಲ್ಲಿದೆ. ಅಂದ್ಹಾಗೆ ಇವರು ಕನ್ನಡದ ಸುಪುತ್ರರು. ಮದನ್ ಲೋಕುರ ಅವರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಐನಾಪುರದವರು. ಇವರ ಅಜ್ಜ ನಾರಾಯಣರಾವ್ ಸ್ವಾಮಿರಾವ್ ಲೋಕುರ ಕೂಡ ಮುಂಬೈ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದ್ರು. ಇವರ ಮೊಮ್ಮಗನೇ ಈ ನ್ಯಾಯಮೂರ್ತಿ ಮದನ್ ಬಿ ಲೋಕುರ. ಇವರ ಬಾಲ್ಯ ಶಿಕ್ಷಣ ಎಲ್ಲವೂ ಮಹಾರಾಷ್ಟ್ರದಲ್ಲೇ ಆಗಿದೆ. ಇವರ ಮನೆ ಲೋಕುರವಾಡೆ ಎಂದು ಇಂದಿಗೂ ಪರಿಚಿತ. ಒಬ್ಬ ಜಡ್ಜಿನನ್ನು ಹಿಡಿದು ಅವನನ್ನು ಕಾರಾಗೃಹಕ್ಕೆ ತಳ್ಳುವುದಷ್ಟೇ ಸಾಮಾನ್ಯ ಕೆಲಸ ಅಲ್ಲ. ಸಾಮಾನ್ಯ ಮನುಷ್ಯನನ್ನು ಹಿಡಿಬಹುದು, ಒಬ್ಬ ಮಂತ್ರಿಯನ್ನು ಹಿಡಿಬಹುದು, ಒಬ್ಬ ಪ್ರಧಾನಮಂತ್ರಿಯನ್ನು ಹಿಡಿಬಹುದು. ಆದರೆ ಒಬ್ಬ ನ್ಯಾಯಾಧೀಶನನ್ನೇ ಒಬ್ಬ ನ್ಯಾಯಾಧೀಶ ಆ ಕಾರಾಗೃಹಕ್ಕೆ ತಳ್ಳುವ ವಿಷಯ ಸಾಮಾನ್ಯವಾದ ಮಾತಲ್ಲ. ಅಷ್ಟು ಎತ್ತರ ಮಟ್ಟಕ್ಕೆ ಬೆಳೆದಂಥ ಅಪ್ರತಿಮ ಅಪರಂಜಿ ಚಿನ್ನ ನಮ್ಮ ಲೋಕೂರ್ ಜಸ್ಟಿಸ್ ಅವರು.
ದೇಶಪಾಂಡೆ ಅಂತ ಒಬ್ಬ ಅತಿ ಅದ್ಭುತವಾದ ವ್ಯಕ್ತಿ ನಿಂತ್ಕೊಂಡು ಇರುವಂತಹ ಸಂದರ್ಭವನ್ನು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಲೋಕುರ್ವಾಡೆ ಸುಟ್ಟು ಹೋಗ್ತದೆ. ಸುಟ್ಟು ಹೋದಾಗ ಆ ಇರುವಂಥ ಜನ ಎಲ್ಲ ಇಲ್ಲಿಂದ ಮೈಗ್ರೇಟ್ ಆಗಿ ಹೋಗ್ತಾರೆ. ಇಲ್ಲಿರುವಂಥ ಪ್ರತಿಯೊಂದು ಹೊಲಗಳನ್ನು, ಮನೆಗಳನ್ನು ರೈತರಿಗೆ ದಾನ ಮಾಡಿ ಹೋಗ್ತಕ್ಕಂಥ ಒಂದು ಅದ್ಭುತ ವ್ಯಕ್ತಿತ್ವವನ್ನು ನಾವು ಅವರಲ್ಲಿ ಕಾಣ್ತಾ ಇದ್ದೇವೆ. ಇದು ಗಡಿನಾಡಿನ ಸಂಭ್ರಮದ ಇತಿಹಾಸವಾಗ್ತದೆ. ಗಡಿನಾಡಿನಲ್ಲಿ ಕಂಡು ಬರತಕ್ಕಂಥ ಒಂದು ಚೈತನ್ಯದ ಕಿಡಿಯಾಗ್ತದೆ ಅನ್ನುವುದನ್ನು ನಾವು ಕಾಣಿಸ್ತಾ ಇದ್ದೀವಿ. 1948ರಲ್ಲಿ ಮಹಾತ್ಮ ಗಾಂಧಿ ಹತ್ಯೆಯಾದಾಗ ಮಹಾರಾಷ್ಟ್ರದ ಜನರು ಕೆಲ ಸಮುದಾಯದ ಮನೆಗಳಿಗೆ ಬೆಂಕಿ ಹಚ್ಚಿದ್ರಂತೆ. ಈ ಸಂದರ್ಭದಲ್ಲಿ ಲೋಕುರವಾಡೆ ಸಂಪೂರ್ಣ ಸುಟ್ಟು ಹೋಗಿದೆ. ಆ ವೇಳೆ ಮನೆತನದ ಆಸ್ತಿಯನ್ನ ಬಡಬಗ್ಗರಿಗೆ ಕೊಟ್ಟು ಊರು ಬಿಟ್ಟಿದ್ದು ಈ ಲೋಕುರ ಕುಟುಂಬ. ನಂತರ ಇವರು ಐನಾಪುರದಲ್ಲಿ ನೆಲೆಸಿದ್ರು. ಮದನ್ ಲೋಕೂರ್ ಅವರು ಈ ನಮ್ಮ ವಿಷಯ ತಿಳ್ಕೊಂಡು ಐನಾಪುರಕ್ಕೆ ಒಮ್ಮೆ ಬಂದು ಭೇಟಿ ಕೊಟ್ಟು ಹೋಗಬೇಕು ಅಂತ ವಿನಂತಿ ಮಾಡಿ, ಅವರು ಈ ಊರವರೇ, ಆದರೆ ಈಗ ಸದ್ಯ ತಮ್ಮ ಕೆಲಸದ ಸಲುವಾಗಿ ಅವರು ಮುಂಬೈ ಒಳಗಿದ್ದಾರೆ. ಮುಂಬೈ ಒಳಗಿದ್ದರೇನೋ ಐನಾಪುರ ಒಳಗಿದ್ದರೇನೋ, ಮುಂಬೈ ಒಳಗಿದ್ದರು ಮನಸ್ಸೆಲ್ಲ ಐನಾಪುರ ಅವರು ಹುಟ್ಟೂರು, ಅದನ್ನು ಅವರು ಮರೆಯೋದಿಲ್ಲ. ಸ್ವತಃ ನ್ಯಾಯಮೂರ್ತಿಗಳೇ ಲಂಚ ಪಡಿತಾ ಇರೋದನ್ನ ಸಿಬಿಐ ಅಧಿಕಾರಿ ಲಕ್ಷ್ಮೀನಾರಾಯಣ ಬಯಲಿಗೆಳೆದಿದ್ರು. ಈ ವಿಷಯ ತಿಳಿದ ಮುಖ್ಯ ನ್ಯಾಯಮೂರ್ತಿ ಲೋಕುರ ತಕ್ಷಣ ಕ್ರಮ ಕೈಗೊಂಡಿದ್ರು. ಈ ಮೂಲಕ ನ್ಯಾಯಸ್ಥಾನದ ಮರ್ಯಾದೆಯನ್ನ ಉಳಿಸುವ ಕೆಲಸ ಮಾಡಿದ್ದಾರೆ. ಇದಕ್ಕೆ ಐನಾಪುರ ಗ್ರಾಮಸ್ಥರು ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ. ಜೊತೆಗೆ ಲೋಕುರ ಅವರು ಒಮ್ಮೆಯಾದ್ರೂ ಐನಾಪುರಕ್ಕೆ ಬರಬೇಕೆಂಬುದು ಗ್ರಾಮಸ್ಥರ ಆಕಾಂಕ್ಷೆ. ಚಿಕ್ಕೋಡಿಯಿಂದ ಕ್ಯಾಮ್ರಾಮನ್ ಮುಸ್ತಾಕ್ ಜೊತೆ ಶ್ರೀನಾಥ್ ಜೋಶಿ, ಸುವರ್ಣ ನ್ಯೂಸ್ 24/7 ಬೆಳಗಾವಿ. ಸುದ್ದಿ ಸಾಕಷ್ಟಾಯಿತು, ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ವಂಡರ್ ದೃಶ್ಯಗಳನ್ನ ನೋಡ್ತಾ ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳಿ.